ಬರ್ರಿ ನಾವು ಇವತ್ತು ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿ ಒಳಗೆ ಎಲ್ಲ ಅಂತಂದು ತೋರಿಸ್ತೀನಿ ನೋಡಿ. ಆಲ್ರೆಡಿ ಒಂದಿಷ್ಟು ಜನ ನೋಡಿರ್ತೀರಿ ಅನ್ಕೊಂತೀನಿ. ಅದು ಇನ್ಸ್ಟಾಗ್ರಾಮ್ನಾಗ ಮತ್ತು ಒಂದಿಷ್ಟು ಜನ ರಿಯಲ್ ಆಗಿ ಬಂದು ಹೋಗಿ ಇರ್ತೀರಿ. ಅದುವೇ ನಮ್ಮ ಹುಬ್ಬಳ್ಳಿಯ ಉನ್ಕಲ್ ಕೆರೆ ಹತ್ತಿರ ಚಂದ್ರಮೌಳೇಶ್ವರ ದೇವಸ್ಥಾನ. ಬರ್ರಿ ಸ್ವಲ್ಪ ಈ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರಮೌಳೇಶ್ವರ ಎಂದು ಶಿವನೆಂದು ಕರೆಯುತ್ತಾರೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶಿವ ಚಂದ್ರನನ್ನು ತನ್ನ ಶಿರದಲ್ಲಿ ಧರಿಸಿದಾಗ ಈ ರೂಪದಲ್ಲಿ ಪೂಜಿಸಲ್ಪಟ್ಟಿದ್ದಾನೆಂದು ನಂಬಿಕೆ ಇದೆ. ಹಂಗೆ ನಮ್ಮ ಹುಬ್ಬಳ್ಳಿ ಈ ದೇವಾಲಯ ಸುಮಾರು 900 ವರ್ಷ ಹಳೆಯದಂತಂದು ಹೇಳ್ತಾರೆ. ಮತ್ತು ಬಾದಾಮಿ ಚಾಲುಕ್ಯರ ಕಾಲದ ಅದ್ಭುತ ಶಿವಾಲಯ ಅಂತಂದು ಹೇಳ್ತಾರೆ. ಈ ದೇವಾಲಯದ ವಿಶೇಷತೆ ಏನಂತಂದ್ರೆ ಚತುರ್ಮುಖ ಶಿವಲಿಂಗ. ಭಾರತದಲ್ಲಿ ಅತಿ ಅಪರೂಪದ ಚತುರ್ಮುಖ ಶಿವಲಿಂಗಗಳಲ್ಲಿ ಇದು ಒಂದಾಗೈತೆ ಅಂತಂದು ಹೇಳ್ತಾರೆ. ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ದೇವಸ್ಥಾನ ಕೆಂಪು ಕಲ್ಲುಗಳಿಂದ ನಿರ್ಮಾಣ ಆಗೈತೆ ಅಂತಂದು ಹೇಳಿ. ನಮಗೆ ಈ ದೇವಸ್ಥಾನ ಕಣ್ಣು ಯಾಕೆ ಸೆಳೆಯಾಗ್ತೈತೆ ಅಂತಂದ್ರೆ ಈ ದೇವಸ್ಥಾನದಲ್ಲಿರೋ ಕೆತ್ತನೆಗಳು. ದೇವಸ್ಥಾನದ ಗೋಡೆಗಳ ಮೇಲೆ ಪುರಾತನ ಕಥೆಗಳ ಬಿಂಬಿಸುವ ಕೆತ್ತನೆಗಳನ್ನು ನಾವು ನೋಡತ್ತೀವಿ ಮತ್ತು ಸುಂದರವಾದ ಕೆತ್ತನೆಯ ಕಂಬಗಳನ್ನು ನಾವು ನೋಡತ್ತೀವಿ. ಮತ್ತು ಗೋಪುರಗಳು ಈ ದೇವಸ್ಥಾನದ ಸೊಬಗನ್ನು ಇನ್ನೂ ಹೆಚ್ಚಿಸಕತ್ತಾವು. ಚಿಕ್ಕ ಚಿಕ್ಕ ಗೋಪುರಗಳ ಕೆತ್ತನೆಗಳನ್ನು ನೋಡಿದ್ರೆ ಇನ್ನೂ ಚಂದ ಅನ್ಸಾತೈತಿ ಈ ದೇವಸ್ಥಾನ ನೋಡಕ್ಕೆ ನಮಗೆ. ನನಗಂತೂ ಈ ದೇವಸ್ಥಾನ ಸುತ್ತಮುತ್ತ ವಾತಾವರಣ ಭಾಳ ಇಷ್ಟ ಆಯ್ತು. ಈ ಬ್ಯಾಕ್ಗ್ರೌಂಡ್ ಚಲೋ ಐತೆ ಅಂತಂದೇಳಿ ನಾವು ಒಂದು ರೀಲ್ಸ್ ಮಾಡಿದ್ವಿ. ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.